ಗಾಯ್ಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ನೀವು ಯೂಟ್ಯೂಬರ್ಸ್ಗಳಿದ್ದಾರಲ್ಲ ಸೊ ನಿಮಗೋಸ್ಕರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯೂಟ್ಯೂಬ್ ಥಂಬ್ನೇಲ್ಗಳನ್ನು ಯಾವ ರೀತಿ ಎಡಿಟ್ ಮಾಡೋದಂತ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನಾನು ಸಹ ಯಾವ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡ್ತೀನಿ, ಯಾವ ಒಂದು ಅಪ್ಲಿಕೇಶನಲ್ಲಿ ಯೂಟ್ಯೂಬ್ ಥಂಬ್ನೇಲ್ಗಳನ್ನು ಎಡಿಟ್ ಮಾಡ್ತೀನಿ, ಮತ್ತು ಯೂಟ್ಯೂಬ್ ಥಂಬ್ನೇಲ್ ಬ್ಯಾಕ್ಗ್ರೌಂಡ್ಗಳನ್ನು ಎಲ್ಲಿ ಡೌನ್ಲೋಡ್ ಮಾಡ್ತೀನಿ HD ಕ್ವಾಲಿಟಿಯಲ್ಲಿ ಫುಲ್ ಡೀಟೇಲಾಗಿ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಬಂದಿದ್ದರೆ ಪ್ಲೀಸ್ ನಮ್ಮೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೇಗಿತ್ತು ಅಂತೇಳಿ ಕೆಳಗಡೆ ಒಂದು ಕಾಮೆಂಟ್ ಮಾಡಿ, ಯಾಕಂದರೆ ನೀವು ಮಾಡೋ ಒಂದು ಲೈಕ್, ಒಂದು ಕಾಮೆಂಟು ಮತ್ತು ಒಂದು ಸಬ್ಸ್ಕ್ರೈಬ್ ನನಗೆ ತುಂಬ ಮೋಟಿವೇಟ್ ಆಗುತ್ತೆ ಇದೇ ಥರ ಹೆಚ್ಚು ವಿಡಿಯೋ ಮಾಡೋದಕ್ಕೆ. ಗೈಸ್ ತುಂಬ ಲೇಟ್ ಮಾಡೋದು ಬೇಡ, ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಹೋಗೋಣ. ಜಾಸ್ತಿ ಯೂಸ್ ಮಾಡೋದು ಪಿಕ್ಸಾರ್ಟು, ಓಕೆನಾ. ನೀವು ಯೂಸರ್ಸ್ ಇದ್ದರೆ ಪಿಕ್ಸಾರ್ಟ್ನ ಯೂಸ್ ಮಾಡಿ, ಓಕೆನಾ. ಸೊ ನಾನು ಇವಾಗ ಪಿಕ್ಸಾರ್ಟ್ನ ಯೂಸ್ ಮಾಡಿ ತೋರಿಸ್ತೀನಿ, ಓಕೆನಾ. ಇದು ಪ್ಲೇ ಸ್ಟೋರಲ್ಲಿ ಇರುತ್ತೆ. ಇವಾಗ ಇಲ್ಲಿ ಮೇಲ್ಗಡೆ ಕೆಲವೊಂದು ಆಪ್ಷನ್ಗಳು ಸಿಕ್ಕಿದೆ. ಇಲ್ಲಿ ಏನಿಲ್ಲ, ಎಡಿಟ್ ಫೋಟೋ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬ್ಯಾಕ್ಗ್ರೌಂಡನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಿಮಗೆ ಯಾವುದಾದ್ರೂ ಬ್ಯಾಕ್ಗ್ರೌಂಡ್ ಬೇಕಾದರೆ ಡೌನ್ಲೋಡ್ ಮಾಡ್ಕೊಂಡಿರೋದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ನಾನು ಯಾವುದೇ ಥರ ಬ್ಯಾಕ್ಗ್ರೌಂಡನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಅದಕ್ಕೆ ಇಲ್ಲಿ ಬ್ಯಾಕ್ಗ್ರೌಂಡ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ಕೆಲವೊಂದಿಷ್ಟು ಕಲರ್ಸ್ಗಳೆಲ್ಲ ಶೋ ಆಗುತ್ತೆ. ಸೊ ನಾನು ಬ್ಲ್ಯಾಕ್ ಕಲರ್ನ ಜಾಸ್ತಿ ಯೂಸ್ ಮಾಡ್ತೀನಿ, ಓಕೆನಾ. ಅದಕ್ಕೆ ಬ್ಲ್ಯಾಕ್ ಕಲರ್ನ ಸೆಲೆಕ್ಟ್ ಮಾಡಿದೆ. ಸೊ ಇವಾಗ ನನಗೆ ಇದು ಯೂಟ್ಯೂಬ್ ಥಂಬ್ನೇಲ್ ಸೈಜ್ ಬೇಕಾಗಿರುತ್ತೆ. ಸೊ ಇಲ್ಲಿ ಕೆಳಗಡೆ ಇಲ್ಲಿ ಏನಂದರೆ ಟೂಲ್ಸ್ ಅಂತ ಇದೆ ನೋಡಿ. ಸೊ ಆ ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ಮೊದಲನೇ ಆಪ್ಷನ್ ಕ್ರಾಪ್ ಅಂತ ಇದೆಯಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಸೊ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿ ಆದಮೇಲೆ ಇಲ್ಲಿ ಯೂಟ್ಯೂಬ್ ಅಂತ ಇದೆಯಲ್ಲ, ಸೊ ಸಿಂಪಲ್ಲಾಗಿ ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡಿ, ಮೇಲ್ಗಡೆ ರೈಟ್ ಅಂತ ಕೊಡಿ. ಆಯಿತು. ಇವಾಗ ಯೂಟ್ಯೂಬ್ದು ಸೈಜು, ಈ ಥಂಬ್ನೇಲ್ ಸೈಜು ಪರ್ಫೆಕ್ಟ್ ಆಗಿರುತ್ತೆ. ಇವಾಗ ನೀವು ಏನಂದರೆ ನಾನು ಇವಾಗ ಯಾವುದೊಂದು ವಿಡಿಯೋ ಮಾಡ್ತಾ ಇದ್ದೀನಿ, ಯೂಟ್ಯೂಬ್ ಥಂಬ್ನೇಲ್ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಥಂಬ್ನೇಲ್ ಅಂತ ಮಾಡ್ತಾ ಇದ್ದೀನಲ್ಲ, ಸೊ ಅದಕ್ಕೋಸ್ಕರ ನಾನು ಯಾವ ರೀತಿ ಥಂಬ್ನೇಲ್ನ ಎಡಿಟ್ ಮಾಡೋದಂತ ಈ ಥಂಬ್ನೇಲ್ನ ಎಡಿಟ್ ಮಾಡಿ ತೋರಿಸ್ತೀನಿ. ಇವಾಗ ನೋಡ್ಬೋದು. ಸೊ ನಾನು ಇವಾಗ ಒಂದು ಇಲ್ಲಿ ಇಮೇಜನ್ನು ಆ್ಯಡ್ ಮಾಡ್ಕೊಳ್ತೀನಿ, ಓಕೆನಾ. ಸೊ ನನ್ನದೇ ಒಂದು ಇಮೇಜನ್ನು ಆ್ಯಡ್ ಮಾಡ್ತೀನಿ, ಓಕೆ. ಸೊ ಈ ಥರ ಆ್ಯಡ್ ಮಾಡಿದೆ. ಇವಾಗ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡಬೇಕು. ಇಲ್ಲಿದೆ ನೋಡಿ, ಇಲ್ಲಿ ಕಟ್ ಅಂತ ಏನಿದೆಲ್ಲ, ಓಕೆನಾ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ಮೊದಲನೇ ಆಪ್ಷನ್ ಅಂದರೆ ಮತ್ತು ಸೆಕೆಂಡ್ ಒಂದು 3-4 ಆಪ್ಷನ್ ಇದೆ. ಇಲ್ಲಿ ಫೇಸ್ ಮಾತ್ರ ಕಟ್ ಮಾಡ್ಬೋದು, ಇಲ್ಲಾಂದ್ರೆ ಫುಲ್ ನಮ್ಮದು ಬಾಡಿನ ಕಟ್ ಮಾಡ್ಬೋದು. ಇದು ಆಟೋಮೆಟಿಕಾಗಿ ಕಟ್ ಆಗುತ್ತೆ, ಓಕೆನಾ. ಇಂಟರ್ನೆಟ್ ಆನ್ ಇರಬೇಕು, ಇದು ಆಟೋಮೆಟಿಕಾಗಿ ಕಟ್ ಆಗುತ್ತೆ. ಇಲ್ಲಾಂದ್ರೆ ನೀವೇ ಕೂಡ ನಿಮ್ಗೆ ಯಾವ ಥರ ಬೇಕು ಆ ಥರ ಕಟ್ ಮಾಡ್ಕೊಳ್ಬೋದು, ಓಕೆನಾ. ಸೊ ಇಲ್ಲಿ ರೈಟ್ ಮಾರ್ಕನ್ನು ಕ್ಲಿಕ್ ಮಾಡಿ, ಓಕೆನಾ. ಕ್ಲಿಕ್ ಮಾಡಿ ಈ ಥರ ನಿಮ್ಗೆ ಯಾವ ಥರ ಬೇಕು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಮತ್ತು ನೆನಪಿರಲಿ ಇಲ್ಲೊಂದು ಬಾಕ್ಸ್ ಥರ ಇದೆ ನೋಡಿ, ಸೊ ನಾನು ನಿಮಗೆ ತೋರಿಸ್ತೀನಿ, ಓಕೆ. ಇಲ್ಲೊಂದು ಬಾಕ್ಸ್ ಥರ ಇದೆಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಯಾವೆಲ್ಲ ನಿಮಗೆ ಏನೆಲ್ಲ ಇಂಪೋರ್ಟ್ ಮಾಡಿರ್ತಾರಲ್ಲ, ಸೊ ಆ ಇಮೇಜ್ಗಳೇನಾದರೂ ಸ್ವಲ್ಪ ಆ ಕಡೆ ಹೊಂಟಿದ್ರೆ ಇಲ್ಲಿ ಲಾಕ್ನ ಮಾಡ್ಬೋದು. ಸೊ ಇವಾಗ ನಾನು ಲಾಕ್ ಮಾಡ್ತೀನಿ. ಸೊ ನೋಡ್ಬೋದು, ಇವಾಗ ನಾನು ಎಷ್ಟೇ ಮಾಡಿದ್ರು ಬರೀ ಬ್ಯಾಕ್ಗ್ರೌಂಡ್ ಮಾತ್ರ ಆ ಕಡೆ ಶೇಕ್ ಆಗ್ತಾ ಇದೆ, ಯಾಕಂದರೆ ಇಲ್ಲಿ ಬ್ಲ್ಯಾಕ್ ಕಲರ್ ಬ್ಯಾಕ್ಗ್ರೌಂಡನ್ನು ನಾನು ಲಾಕ್ ಮಾಡಿಲ್ಲ. ಸೊ ಈ ರೀತಿ ಮಾಡ್ಕೊಂಡು ನಿಮಗೆ ಈಸಿ ಆಗುತ್ತೆ, ಇದು ಅದಕ್ಕೋಸ್ಕರ ಹೇಳ್ತಾ ಇರೋದು, ಓಕೆನಾ. ಸೊ ಇದನ್ನು ಕರೆಕ್ಟಾಗಿ ಸೆಟ್ ಮಾಡಿದೆ. ಇವಾಗ ಇದನ್ನು ಲಾಕ್ ಮಾಡ್ತೀನಿ, ಓಕೆನಾ. ಇವಾಗ ನನಗೆ ಈ ಇಮೇಜು ಯಾವ ಕಡೆ ಬೇಕು ಆ ಕಡೆ ನಾವು ಸೆಟ್ ಮಾಡ್ಕೊಳ್ಬೋದು. ಸೊ ನನಗೆ ಸ್ವಲ್ಪ ದೊಡ್ಡದಾಗಿನೇ ಇಡ್ತೀನಿ, ಓಕೆ. ಇವಾಗ 2-3 ಥಂಬ್ನೇಲ್ಗಳನ್ನು ಹಾಕ್ತೀನಿ ಇಲ್ಲ, ಅಂದರೆ ಫೋಟೋಸ್ಗಳನ್ನ ಇಂಪೋರ್ಟ್ ಮಾಡ್ಕೊತೀನಿ, ಓಕೆ. ಒಂದು ಹಾಗೆ ಸ್ವಲ್ಪ ವೇಟ್ ಮಾಡಿ, ಓಕೆ. 2 ಇಲ್ಲಿ ಯಾಡ್ ಅಂತ ಕ್ಲಿಕ್ ಮಾಡಿ. ಇವಾಗ ಕ್ಲಿಕ್ ಮಾಡಿದೆ. ಸೊ ಈ ಥರ ಬರುತ್ತೆ. ಇದು ಸ್ವಲ್ಪ ಪ್ರೊಫೆಷ್ನಲ್ ಆಗಿ ಕಾಣಬೇಕು, ಇದನ್ನು ಲಾಕ್ ಮಾಡ್ತೀನಿ, ಓಕೆ. ಇಲ್ಲಿ ಲಾಕ್ ಮಾಡಿದೆ. ಸೊ ಇವಾಗ ಇದು ಪ್ರೊಫೆಷ್ನಲ್ ಆಗಿ ಕಾಣಬೇಕಂದ್ರೆ ಸ್ವಲ್ಪ ಇದಕ್ಕೆ ಇಲ್ಲಿ ಏನಂದರೆ ಬಾರ್ಡರ್ ಅಂತ ಬರುತ್ತೆ, ಓಕೆನಾ. ಈ ಬಾರ್ಡರ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕಲರ್ನ ಚೂಸ್ ಮಾಡಬೇಕಾಗುತ್ತೆ, ಸೈಜು ಎಷ್ಟು ಬೇಕು ಅಷ್ಟು ಕಲರ್ನ ಇಟ್ಕೊಂಡು ಮತ್ತು ಇಲ್ಲಿ ಕಲರ್ನು ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದಕ್ಕೆ ಮ್ಯಾಚಿಂಗ್ ಅಂದರೆ ವೈಟ್ ಕಲರೇ ಪರ್ಫೆಕ್ಟ್ ಅನಿಸುತ್ತೆ. ಸೊ ಇದಕ್ಕೂ ಸಹ ಅದನ್ನೇ ಹಾಕ್ತೀನಿ. ಮತ್ತು ಇಲ್ಲಿ ಬಾರ್ಡರಲ್ಲಿ ಹೋಗಿ ಓಕೆ ವೈಟ್ ಕಲರ್ನ ಸೆಲೆಕ್ಟ್ ಮಾಡಿ. ಸೊ ಇಷ್ಟಾಯಿತು. ಇದನ್ನು ಸ್ವಲ್ಪ ಸ್ಮಾಲ್ ಮಾಡಬೇಕು ಮತ್ತು ಇದನ್ನು ಸ್ವಲ್ಪ ಸ್ಮಾಲ್ ಮಾಡಬೇಕು, ಓಕೆ. ಈ ಥರ ಮಾಡಿ ಇದು ಸ್ವಲ್ಪ ಇಲ್ಲಿ ನೋಡ್ಬೋದು, ಇದು ಮೇಲ್ಗಡೆ ಬಂದಿದ್ದಲ್ಲ, ಇದನ್ನು ಕೆಳಗಡೆ ಹೋಗಿಸ್ಬೇಕೀಗ. ಸೊ ಇದನ್ನು ಏನು ಒತ್ತಿ ಟ್ಯಾಪ್ ಮಾಡಿದ್ರ ಮೇಲೆ ಒಂದು ಇಮೇಜ್ ಏನಿದೆಯಲ್ಲ, ಸೊ ಅದ್ರ ಮೇಲೆ ಟ್ಯಾಪ್ ಮಾಡಿ. ಸೊ ನಾನು ತೋರಿಸ್ತೀನಿ, ಆ ಲಾಕ್ನ ಓಪನ್ ಮಾಡಿ. ಇವಾಗ ಅದನ್ನು ಟ್ಯಾಪ್ ಮಾಡಿ ಅದನ್ನ ಮೇಲಕ್ಕೆ ಸ್ಕ್ರೋಲ್ ಮಾಡಿ, ಆಯಿತು. ಇವಾಗ ಅದು ಕೆಳಗೆ ಹೋಯ್ತಲ್ಲ, ಮತ್ತೆ ಅದನ್ನು ಲಾಕ್ ಮಾಡಿ, ಓಕೆ. ಇಷ್ಟ ಆಯಿತು, ಓಕೆನಾ. ಇವಾಗ ಸ್ವಲ್ಪ ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ಎಲ್ಲನೂ ಬ್ಲ್ಯಾಕ್ ಆಗಿ ಕಾಣ್ತಾ ಇದೆ, ಅದಕ್ಕೋಸ್ಕರ ಸ್ವಲ್ಪ ಏನಾದರೂ ಆ್ಯಡ್ ಮಾಡಬೇಕು. ಅದಕ್ಕೆ ಆ್ಯಡ್ ಮಾಡಬೇಕಂದ್ರೆ ಏನಿಲ್ಲ, ಇಲ್ಲಿ ಸ್ಟಿಕ್ಕರ್ಸ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ಸರ್ಚಲ್ಲಿ ರೆಡ್ ಕಲರ್ ಲೈಟ್ ಎಫೆಕ್ಟ್ ಅಂತ ಸರ್ಚ್ ಮಾಡಿ. ನಾನು ಸರ್ಚ್ ಮಾಡ್ತೀನಿ ಇವಾಗ. ಗೈಸ್ ನೋಡ್ಬೋದು, ನಾನು ಇಲ್ಲಿ ಲೈಟ್ ಎಫೆಕ್ಟ್ನ ಸರ್ಚ್ ಮಾಡಿದ್ದೀನಿ. ಲೈಟ್ ಎಫೆಕ್ಟ್ ವಿತ್ ರೆಡ್ ಬೋಲ್ಡ್ ಅಂತ ಸರ್ಚ್ ಮಾಡಿದ್ದೀನಿ. ಸರ್ಚ್ ಮಾಡಿದ್ರೆ ಈ ಥರ ಒಂದು ನಿಮಗೆ ಲೈಟ್ ಎಫೆಕ್ಟ್ ಸಿಗುತ್ತೆ. ಸೊ ಇದನ್ನು ಮೊದಲೇ ಆ್ಯಡ್ ಮಾಡಬೇಕಿತ್ತು, ಬಟ್ ನಾನು ಇವಾಗ ಆ್ಯಡ್ ಮಾಡಿಲ್ಲ, ಇವಾಗ ಆ್ಯಡ್ ಮಾಡಿದ್ದೀನಿ. ಮತ್ತೆ ಅದ್ರ ಮೇಲೆ ಟ್ಯಾಪ್ ಮಾಡಿ ಅದನ್ನು ಕೊನೆಯದಾಗಿ ತೊಗೊಂಬನ್ನಿ, ಓಕೆನಾ. ಈ ಥರ ತಂದು ಇದನ್ನು ಎಲ್ಲಿ ಬೇಕಲ್ಲಿ ಅಡ್ಜಸ್ಟ್ನ ಮಾಡ್ಕೊಳ್ಳಿ. ಸೊ ನಾನು ಈ ಒಂದು ಮೂಲೆಯಲ್ಲಿ ಅಡ್ಜಸ್ಟ್ ಮಾಡ್ತೀನಿ. ಮತ್ತು ಇದರದ್ದು ಬ್ರೈಟ್ನೆಸ್ ಸ್ವಲ್ಪ ಕಡಿಮೆ ಮಾಡಬೇಕು. ಇಲ್ಲಿ ಕೆಳಗಡೆ ಇಲ್ಲಿದೆ ನೋಡಿ 100 ಅಂತ ಏನಿದೆಲ್ಲ, ಸೊ ಸ್ವಲ್ಪ ಅದನ್ನು ಕಡಿಮೆ ಮಾಡಿ, ಓಕೆನಾ. ಮತ್ತೆ ಇದ್ರ ಮೇಲೆ ಸೊ ಒಂದು ಟ್ಯಾಪ್ ಮಾಡಿ ಆದಮೇಲೆ ಈ ಥರ ಮತ್ತೆ ಒಂದು ಇದನ್ನು ಬರುತ್ತೆ. ಇಲ್ಲಿ ಡೂಪ್ಲಿಕೇಟ್ ಅಂತ ಇದೆ ನೋಡಿ, 3ನೇ ಆಪ್ಷನ್. ಮತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ, ಅದು ಮತ್ತೆ ಮೇಲೆ ಹೋಗುತ್ತೆ. ಮತ್ತೆ ಅದನ್ನು ಹೋಲ್ಡ್ ಮಾಡಿ ಮತ್ತೆ ಕೆಳಗಡೆ ತೊಗೊಂಡು ಬನ್ನಿ,
ಓಕೆನಾ. ಮತ್ತೆ ಕೆಳಗಡೆ ತಂದಮೇಲೆ ಇಲ್ಲಿ ಏನು ಮೇಲೆ ಇರುತ್ತಲ್ಲ, ಸೊ ಅದನ್ನು ಲಾಕ್ ಮಾಡಿ, ಯಾಕಂದರೆ ಅದು ಆ ಕಡೆ ಈ ಕಡೆ ಮೂವ್ ಆಗುತ್ತೆ. ಮತ್ತೆ ಅದನ್ನು ಸ್ವಲ್ಪ ಈ ಥರ ಕೆಳಗಡೆ ತಂದು ಇಲ್ಲಿ ಈ ಥರ ಸೆಟ್ ಮಾಡಿ. ಸೊ ಇವಾಗ ಆಯಿತು. ಇದ್ರ ಕಲರ್ ಚೇಂಜ್ ಮಾಡಬೇಕು ಅಂದರೆ ಈಗ ರೆಡ್ ಕಲರ್ ಇದೆಯಲ್ಲ, ಸೊ ಇದ್ರ ಕಲರ್ ಚೇಂಜ್ ಮಾಡಬೇಕಂದ್ರೆ ಇಲ್ಲಿ ಸಬ್ಜೆಕ್ಟ್ ಅಂತ ಇದೆ ನೋಡಿ, ಓಕೆನಾ, ಸಾರಿ ಅಬ್ಜೆಕ್ಟ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ಒಂದು ಕಾಮನ್ ಬಿಲ್ ಥರ ಏನೋ ಇದೆ ನೋಡಿ. ಸೊ ಸ್ವಲ್ಪ ನನಗೆ ಸ್ಕ್ರೀನ್ ಕಾಣ್ತಾ ಇಲ್ಲ ಇದು, ಅದಕ್ಕೋಸ್ಕರ ಓಕೆನಾ. ಇಲ್ಲಿ ಕಾಮನ್ ಬಿಲ್ ಇದೆಯಲ್ಲ, ಸೊ ಇಲ್ಲಿ ಇದನ್ನು ನೀವು ಆ ಕಡೆ ಸೆಟ್ ಮಾಡ್ಕೊಳ್ಬೋದು. ಇಲ್ಲಿ ಸೆಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ ಸ್ಕ್ರೀನ್ ಮೇಲೆ ನೋಡಿ, ಓಕೆನಾ. ಇಲ್ಲಿ ನನಗೆ ಈ ಕಲರ್ ಓಕೆ ಅನಿಸ್ತಾ ಇದೆ, ಓಕೆ. ಮತ್ತೆ ಇಲ್ಲಿ ರೈಟ್ ಮೇಲೆ ಕ್ಲಿಕ್ ಮಾಡಿ, ಓಕೆ, ಈ ಕಲರ್ ಬಂತು. ಸೊ ಇದನ್ನು ಸ್ವಲ್ಪ ಇಲ್ಲಿ ಸೆಟ್ ಮಾಡ್ತೀನಿ ಸ್ವಲ್ಪ ದೊಡ್ಡದಾಗಿ. ಇವಾಗ ಬ್ರೈಟ್ನೆಸ್ಸನ್ನು ಸ್ವಲ್ಪ ಜಾಸ್ತಿ ಮಾಡ್ತೀನಿ, ಓಕೆ, ಈ ಥರ ಜಾಸ್ತಿ ಮಾಡಿದೆ, ಓಕೆನಾ. ಇವಾಗ ಅದನ್ನು ಲಾಕ್ ಮಾಡಬೇಕು, ಎರಡೂ ಲಾಕ್ ಮಾಡಿ, ಯಾಕಂದರೆ ಆ ಕಡೆ ಶೇಕ್ ಆಗುತ್ತೆ. ಇವಾಗ ಲಾಕ್ ಮಾಡಿ ಇವೇನು ಇದನ್ನಿದಾವಲ್ಲ ತಮ್ಮನೇಲಿ ಸ್ವಲ್ಪ ದೊಡ್ಡ ಮಾಡ್ತೀನಿ, ಓಕೆ, ಸ್ವಲ್ಪ ದೊಡ್ಡದಾಯಿತು. ಇವಾಗ ಏನಂದರೆ ಇಲ್ಲಿ ಹೌ ಟು ಕ್ರಿಯೇಟ್ ತಮ್ನೇಲ್ ಅಂತ ಟ್ಯಾಪ್ ಮಾಡ್ಬೇಕು ನಾವು ಇವಾಗ. ಸೊ ಇಲ್ಲಿ ಟೈಪ್ ಮೇಲೆ ಹೋಗ್ತೀನಿ. ಇವಾಗ ಹೌ ಟು ಕ್ರಿಯೇಟ್ ತಮ್ನೇಲ್, ಹೌ ಟು ಕ್ರಿಯೇಟ್ ಯೂಟ್ಯೂಬ್ ತಮ್ನೇಲ್, ಓಕೆ. ಇವಾಗ ಈ ಥರ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ತಮ್ನೇಲ್ ಮಾಡಿದ್ರೆ ಸ್ವಲ್ಪ ಇದನ್ನು ಸ್ಮಾಲ್ ಮಾಡ್ತೀನಿ. ಸಿಂಪಲ್ ಆಗಿರುತ್ತೆ, ಯಾವುದೇ ಥರ ಟೆನ್ಷನ್ ಬೇಡ, ಆರಾಮ್ಸೆ ಎಡಿಟ್ ಮಾಡಿ, ಓಕೆನಾ. ಮೊದಲಿಗೆ ನಿಮಗೆ ಗೊತ್ತಾಗಲ್ಲ, ಈಸಿಯಾಗಿ ಕಲೀರಿ, ಆಮೇಲೆ ನಿಮಗೆ ಆಟೋಮೆಟಿಕ್ಕಾಗಿ ನಿಮಗೆ ಬರ್ತಾಯಿದೆ. ಸ್ವಲ್ಪ ನೀವು ಜಾಸ್ತಿ ಪಾಯಿಂಟ್ಗಳನ್ನ ಆ್ಯಡ್ ಮಾಡೋಕೆ ಹೋಗಬೇಡಿ, ಅಂದರೆ ಜಾಸ್ತಿ ಅಕ್ಷರದಲ್ಲಿ ಬರೋದು ಹೇಳಕ್ಕೆ ಹೋಗಬೇಡಿ. ಸ್ವಲ್ಪ ಒಂದು ಎರಡೇ ಲೈನಲ್ಲಿ ಹೇಳಿ, ಒಟ್ಟು ಕ್ಲಾರಿಟಿಯಾಗಿ ಹೇಳಿ ಏನು ಇದೆ ಯೂಟ್ಯೂಬ್ ವಿಡಿಯೋದಲ್ಲಿ ಅಂತ. ಯಾಕಂದರೆ ಜನಗಳು ನಿಮ್ಮ ಒಂದು ವಿಡಿಯೋನ ನೋಡಬೇಕಾದ್ರೆ ಈ ಒಂದು ತಮ್ನೇಲ್ ನೋಡಿನೇ ವಿಡಿಯೋ ನೋಡ್ತಾರೆ. ಯಾಕಂದ್ರೆ ತಮ್ನೇಲ್ ಮೇಲೆ ಕ್ಲಿಕ್ ಮಾಡಲಿಲ್ಲ ಅಂದರೆ ವಿಡಿಯೋನ ಯಾವ ಥರ ನೋಡ್ತಾರೆ, ಅದಕ್ಕೋಸ್ಕರ ಹೇಳ್ತಾ ಇರೋದು, ಹೌದಲ್ಲ. ಇವಾಗ ಈ ಥರ ಬಂತು, ಸ್ವಲ್ಪ ಸೈಜ್ ಜಾಸ್ತಿ ಮಾಡ್ತೀನಿ, ಇದನ್ನು ಸ್ವಲ್ಪ ಮೇಲ್ಗಡೆ ಸರಿಸ್ತೀನಿ, ಓಕೆ. ಇವಾಗ ಇಷ್ಟಾಯಿತು. ಇದಕ್ಕೆ ಕಲರ್ ಗ್ರೇಡಿಂಗ್ ಮಾಡ್ಬೇಕಂದ್ರೆ ನನಗೆ ತಮ್ನೇಲ್ದು ವೈಟ್ ಕಲರಲ್ಲಿ ಇದು ಯೂಟ್ಯೂಬ್ ಅಂತ ಏನಿದೆಲ್ಲ, ಸೊ ಅದನ್ನು ರೆಡ್ ಕಲರ್ ಮಾಡಬೇಕೀಗ. ಸೊ ನಾನು ಸಿಂಪಲಾಗಿ ಏನು ಮಾಡ್ತೀನಿ ಅಂದರೆ ಇಲ್ಲಿ ಯೂಟ್ಯೂಬ್ ಇದೆಯಲ್ಲ, ಸೊ ಅದ್ರ ಮೇಲೆ ಡಬಲ್ ಟ್ಯಾಪ್ ಇದರ ಹೋಲ್ಡ್ ಮಾಡಿ ಕಲರ್ನ ಚೇಂಜ್ ಮಾಡ್ತೀನಿ. ಸೊ ಇದು ರೆಡ್ ಕಲರ್ ಬರ್ತಾ ಇದೆ, ಅದಕ್ಕೋಸ್ಕರ ಇದನ್ನು ಕಟ್ ಮಾಡ್ತೀನಿ. ಇಲ್ಲಿವರೆಗೂ ಯೂಟ್ಯೂಬ್ ತಮ್ನೇಲ್ ಅಂತ ಇದನ್ನು ಕಟ್ ಮಾಡ್ತೀನಿ. ಕಟ್ ಮಾಡಿ ಜಸ್ಟ್ ಈಗ ಮೊದಲೇ ಹೌ ಟು ಕ್ರಿಯೇಟ್ ಅಷ್ಟೇ ಹಾಕ್ತೀನಿ, ಓಕೆನಾ. ಸೊ ಅದನ್ನು ಇಲ್ಲಿ ತಂದಿಡಿ, ಇದನ್ನು ವೈಟ್ ಕಲರಲ್ಲೇ ಮಾಡಬೇಕು. ಕಲರ್ ಮೇಲೆ ಕ್ಲಿಕ್ ಮಾಡಿ ವೈಟ್ ಕಲರ್ ಇರಲಿ. ಸೊ ನಿಮ್ಗೆ ಯಾವ ಥರ ಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆ. ಹೌ ಟು ಕ್ರಿಯೇಟ್ ಆಯಿತು. ಇವಾಗ ಕೆಳಗಡೆ ಯೂಟ್ಯೂಬ್ ಅಂತ ಬರಬೇಕಲ್ಲ, ಸೊ ನಾನು ಇವಾಗ ಮತ್ತೆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಯೂಟ್ಯೂಬ್ ಈ ತಮ್ನೇಲ್ ಇದೆಲ್ಲ, ಸೊ ಇದನ್ನು ಕಟ್ ಮಾಡಿ ಯೂಟ್ಯೂಬ್ ಅಷ್ಟೇ ಇಡಿ. ಇವಾಗ ಯೂಟ್ಯೂಬ್ದು ಕಲರ್ ಏನಾಗಬೇಕು, ರೆಡ್ ಕಲರ್ ಆಗಬೇಕಲ್ಲ, ಸೊ ಇಲ್ಲಿ ಕಲರ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ಪೆನ್ಸಿಲ್ ಥರ ಒಂದು ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ರೆಡ್ ಕಲರ್ ಯಾವುದೂ ಇಲ್ಲ, ಸೊ ಅದನ್ನು ಬೇಡ, ಅದು ವೈಟ್ ಕಲರ್ ಇರಲಿ. ಇಲ್ಲಿ ಸ್ವಲ್ಪ ಸರ್ಕಲ್ ಥರ ರೌಂಡ್ ಇದೆ ನೋಡಿ, ಸೊ ಮಾರ್ಕಲ್ಲಿ ತೋರಿಸ್ತೀನಿ ಇದೆಲ್ಲ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ರೆಡ್ ಕಲರ್ನಿಗೆ ತಂದು ಹಿಡಿಯೋದನ್ನು, ಓಕೆ. ಇವಾಗ ನೋಡ್ಬೋದು ರೆಡ್ ಕಲರ್ ಬಂದಿದೆ. ಇದನ್ನು ಹೋಗಿ ಇಲ್ಲಿ ಕೆಳಗಡೆ ಅಟ್ಯಾಚ್ ಮಾಡಿ, ಸ್ವಲ್ಪ ಇಲ್ಲಿ ದೊಡ್ಡದಿರಲಿ, ಯಾಕಂದ್ರೆ ಯೂಟ್ಯೂಬ್ ತಮ್ನೇಲ್ ಅಲ್ಲ ಇದು, ಅದಕ್ಕೋಸ್ಕರ ಸ್ವಲ್ಪ ದೊಡ್ಡದಿರಲಿ, ಓಕೆ. ಇವಾಗ ಸ್ವಲ್ಪ ದೊಡ್ಡದಾಯ್ತಲ್ಲ, ಇಷ್ಟಾಯ್ತು. ಕೆಳಗಡೆ ತಮ್ನೇಲ್ ಅಂತ ಬರಬೇಕಲ್ಲ ಈಗ. ಸೊ ಮತ್ತೆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ತಮ್ನೇಲ್ ಅಂತ ಟ್ಯಾಪ್ ಮಾಡಿ ಮತ್ತೆ ಕೊಡಿ. ಇವಾಗ ಮತ್ತೆ ಇದನ್ನು ಸ್ವಲ್ಪ ಸ್ಮಾಲ್ ಮಾಡಿ, ಸ್ವಲ್ಪ ಲೆಂತ್ ಮಾಡಿ, ಓಕೆ. ಇದರದ್ದು ಟೆಕ್ಸ್ಟ್ನ ಬೇರೆ ಮಾಡಬೇಕು, ಸ್ವಲ್ಪ ಇದು ಚೇಂಜ್ ಮಾಡಬೇಕು. ಇಲ್ಲಿ ಟೆಕ್ಸ್ಟ್ ಅಂತ ಇದೆಯಲ್ಲ, ಸೊ ಪಾಂಟ್ ಅಂತ ಇದೆಯಲ್ಲ, ಸೊ ಆ ಪಾಂಟ್ ಮೇಲೆ ಕ್ಲಿಕ್ ಮಾಡಿ ಇದರದ್ದು ಒಂದು ಟೆಕ್ಸ್ಟ್ನ ಚೇಂಜ್ ಮಾಡಬೇಕು, ಓಕೆ. ಈಗ ಟೆಕ್ಸ್ಟ್ ಬರಬರಾಗಿದೆ, ಓಕೆನಾ. ಸೊ ಇದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕು, ನಿಮಗೆ ಯಾವ ಥರ ಬೇಕು ಹೇಗೆ ಅಂತೇಳಿ, ಓಕೆನಾ. ನಾನು ಅಡ್ಜಸ್ಟ್ ಮಾಡ್ತಾಯಿದ್ದೀನಿ, ಓಕೆ. ಇವಾಗ ಕಲರ್ ಚೇಂಜ್ ಮಾಡಬೇಕು ಇದರದ್ದು ತಮ್ನೇಲ್ ಅಂತ ಏನಿದೆಯಲ್ಲ, ಸೊ ಇದರ ಕಲರ್ನ ಚೇಂಜ್ ಮಾಡಬೇಕಂದ್ರೆ ಕಲರ್ ಮೇಲೆ ಟ್ಯಾಪ್ ಮಾಡಿ. ನಾನು ಇವಾಗ ಕಲರ್ ಮೇಲೆ ಟ್ಯಾಪ್ ಮಾಡ್ತೀನಿ, ಯಾವ ಕಲರ್ ಬೇಕು ಅದನ್ನು ಸೆಲೆಕ್ಟ್ ನೋಡ್ತಾ ಹೋಗೋದು ಯಾವುದು ಮ್ಯಾಚಿಂಗ್ ಆಗುತ್ತೆ ಅಂತ ಹೇಳಿ. ಸೊ ನಾನು ಇವಾಗ ನೋಡ್ತೀನಿ ಯಾವುದು ಸರಿಯಾಗಿ ಒಪ್ಪುತ್ತಾ ಇಲ್ವ ಅಂತೇಳಿ. ಸೊ ನಿಮಗೆ ಯಾವುದು ಸರಿಯಾಗಿ ಒಪ್ಪುತ್ತಾ ಇಲ್ಲ ಅದನ್ನು ನೋಡಿ ಸೆಟ್ ಮಾಡಿ, ಓಕೆ. ನನಗೆ ಇದು ಓಕೆ ಅನಿಸುತ್ತೆ, ಹೌ ಟು ಕ್ರಿಯೇಟ್ ಯೂಟ್ಯೂಬ್ ತಮ್ನೇಲ್. ಇವಾಗ ಸ್ವಲ್ಪ ಇದನ್ನು ಮೇಲ್ಗಡೆ ಹಾಕ್ತೀನಿ, ಎರಡೂ ತಮ್ನೇಲ್ನ ಮೇಲ್ಗಡೆ ಹಾಕ್ತೀನಿ, ಓಕೆ. ಇವಾಗ ಮೇಲ್ಗಡೆ ಹಾಕಿದ್ದಾಯಿತು. ಇಲ್ಲಿ ಕೆಳಗಡೆ ಏನಂದರೆ 2026 ಅಂತ ಮಾಡಬೇಕು. ಈ ಸ್ವಲ್ಪ ಇದನ್ನು ತಮ್ನೇಲ್ನ ಸ್ಮಾಲ್ ಮಾಡ್ತೀನಿ, ಇಲ್ಲ ತಮ್ನೇಲ್ ದೊಡ್ಡದೇ ಇರಲಿ, ಅಲ್ಲಿ ಕೆಳಗಡೆ ಹಾಕ್ತೀನಿ. ಸೊ ಇದು ಮೊದಲು ಯಾವ ಥರ ಇರುತ್ತೋ ಅದೇ ಥರ ಮಾಡಿ, ಇನ್ನೊಂದು ಸ್ವಲ್ಪ ಕೆಳಗಡೆ ಬರಲಿ. ಸೊ ಇದನ್ನು ಈ ಕಡೆ ಹಾಕ್ತೀನಿ, ಇದನ್ನು ಈ ಕಡೆ ಹಾಕ್ತೀನಿ. ಸೊ ನಿಮಗೆ ಯಾವ ಥರ ಬೇಕು ಆ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡೋಕೆ ಹೋಗ್ಬಿಡಿ, ಅವ್ರು ಹಿಂಗೆ ಮಾಡಿದ್ದಾರೆ ನಾವು ಹಿಂಗೆ ಯಾಕೆ ಮಾಡೋದು, ಏನು ಬೇಡ. ಸೊ ನಿಮಗೆ ಯಾವ ಥರ ಕ್ರಿಯೇಟಿವಿಟಿಯಾಗಿ ನಿಮಗೆ ಇಷ್ಟ ಆಗುತ್ತಾ ಇಲ್ಲ ಮೊದಲು ನೋಡ್ಕೊಳ್ಳಿ. ನಿಮಗೆ ಇಷ್ಟ ಆದರೆ ಅದನ್ನೇ ಮಾಡಿ, ಓಕೆನಾ. ಅವ್ರು ಮಾಡಿದ್ದಾರೆ ಇವ್ರು ಮಾಡಿದ್ದಾರೆ ಬೇಡ, ಓಕೆನಾ. ಸೊ ಇವಾಗ ಇಷ್ಟಾಯಿತು. ಸ್ವಲ್ಪ ಇದು ಫಾಂಟನ್ನ ಸ್ಮಾಲ್ ಮಾಡ್ತೀನಿ, ಯೂಟ್ಯೂಬ್ದು ಸ್ವಲ್ಪ ಸ್ಮಾಲ್ ಮಾಡ್ತೀನಿ, ಓಕೆ. ತಮ್ನೇಲ್ನು ಸ್ವಲ್ಪ ಸ್ಮಾಲ್ ಮಾಡ್ತೀನಿ, ಓಕೆ. ಇವಾಗ ಇಷ್ಟ ಆಯ್ತಲ್ಲ. ಇಲ್ಲಿ ಕೆಳಗಡೆ 2026 ಕನ್ನಡ ಅಂತ ಹಾಕಬೇಕು, ಯಾಕಂದರೆ ನಾನು ಕನ್ನಡದಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಸೊ ಅದಕ್ಕೆ, ಓಕೆ. ಇವಾಗ 2026 ಅಂತ ಹಾಕಿ ಸ್ಮಾಲ್ ಮಾಡಿದಾನ, ಓಕೆನಾ.
ಇಲ್ಲಿ ಅಟ್ಯಾಚ್ ಮಾಡಿ. ಓಕೆ, ಇಲ್ಲಿ ಕುಂತು ಇವಾಗ ಕನ್ನಡದಲ್ಲಿ ಆಗಬೇಕಲ್ಲ ಇದು. ಮತ್ತು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಕನ್ನಡದಲ್ಲಿ, ಓಕೆ ಕನ್ನಡದಲ್ಲಿ ಕೆಲವೊಂದಿಷ್ಟು ಟ್ಯಾಪ್ ಕೊಟ್ಟು ಸ್ವಲ್ಪ ಅಡ್ಜಸ್ಟ್ನ ಮಾಡ್ಕೊಳ್ಳಿ ಇದನ್ನು. ಓಕೆ, ಅಡ್ಜಸ್ಟ್ ಆಯಿತು. ಇವಾಗ ಇದು ಎದ್ದು ಕಾಣಬೇಕು ನಮಗೆ, ಸ್ವಲ್ಪ ಯಾಕೋ ಅಷ್ಟೊಂದು ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇಲ್ಲ. ಸೊ ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಇಲ್ಲಿ ಮೇಲ್ಗಡೆ ಹೌ ಟು ಕ್ರಿಯೇಟ್ ಅಂತ ಇದೆಯಲ್ಲ, ಸೊ ಅಲ್ಲಿ ಒಂದು ಡಿಫ್ರೆಂಟ್ ಆಗಿರೋನ್ನ ಒಂದು ಏನಾದರೂ ಹಾಕ್ಬೇಕು ನಾವು. ಇವಾಗ ಏನಂದರೆ ಇಲ್ಲಿ ಏನೋ ಹೆಸರು ಕಾಣ್ತಾ ಇದೆ. ಓಕೆ, ಇಲ್ಲಿ ಶೇಪ್ ಅಂತ ಇದೆ ನೋಡಿ. ಓಕೆನಾ, ಸೊ ಅದ್ರ ಮೇಲೆ ಟ್ಯಾಪ್ ಮಾಡಿ. ಟ್ಯಾಪ್ ಮಾಡಿದ್ಮೇಲೆ ಸ್ವಲ್ಪ ಲೋಡಿಂಗ್ ಆಗುತ್ತೆ. ಓಕೆ, ಇವಾಗ ಇಲ್ಲಿ ಕೆಲವೊಂದಿಷ್ಟು ಡಿಫ್ರೆಂಟ್ ಶೇಪ್ಗಳು ಕಾಣುತ್ತೆ. ಸೊ ಸ್ಕ್ವೇರ್ನ ತೊಗೊಳ್ಳಿ, ಅಂದರೆ ಚೌಕನ್ನ ತೊಗೊಳ್ಳಿ. ಚೌಕನ್ನ ತೊಗೊಂಡು ಇಲ್ಲಿ ಇದ್ರ ಮೇಲೆ ಟ್ಯಾಪ್ ಮಾಡಿ ಈ ಥರ. ಸೊ ನಾನು ಹೇಳ್ತೀನಿ, ಅದು ಸೈಜ್ ತಕ್ಕಾಗಿ ನೋಡ್ಕೊಳ್ಳಿ. ಓಕೆ, ಇದು ಇಟ್ಟು ಅಟ್ಯಾಚ್ ಆಯ್ತಲ್ಲ. ಸೊ ಇದ್ರ ಕಲರ್ನ ಚೇಂಜ್ ಮಾಡಿ. ಇಲ್ಲಿ ಕಲರ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದರ ಕಲರ್ನ ನಾನು ರೆಡ್ನ ಹಾಕ್ತೀನಿ. ಓಕೆನಾ, ಸೊ ರೆಡ್ನ ಹಾಕಿ. ಸೊ ನಿಮ್ಗೆ ಯಾವುದೇ ಬರುತ್ತೆ ಅದನ್ನ ಹಾಕಿ. ನಾನು ರೆಡ್ ಹಾಕಿದೆ. ಈಗ ಯಾವುದೇ ಅಕ್ಷರ ಕಾಣ್ತಾ ಇಲ್ಲ ಹೌ ಟು ಕ್ರಿಯೇಟ್ ಅನ್ನೋದು. ಸೊ ಇವಾಗ ಏನು ಮಾಡ್ಬೇಕಂದ್ರೆ ಇಲ್ಲಿ ಎಲ್ಲಿದೆ ಹೌ ಟು ಕ್ರಿಯೇಟ್ ಇಲ್ಲಿದೆಲ್ಲ, ಸೊ ಅದನ್ನು ಟ್ಯಾಪ್ ಮಾಡಿ ಹೋಲ್ಡ್ ಮಾಡಿ ಇಟ್ಕೊಳ್ಳಿ. ಮೇಲಕ್ಕೆ ತನ್ನಿ, ಫುಲ್ ಟಾಪಲ್ಲಿ ತನ್ನಿ. ಓಕೆ, ಇನ್ನೂ ಟಾಪಲ್ಲಿ ತನ್ನಿ. ಇದೇನು ಇದೆಲ್ಲ ಕೆಂಪು ಇದು ಪಟ್ಟಿ, ಸೊ ಅದರ ಮೇಲ್ಗಡೆ ಬರಬೇಕು ಅದು, ಆ ಥರ ತನ್ನಿ. ಇಲ್ಲಿ ಬಂತಲ್ಲ ಮೇಲ್ಗಡೆ, ಆಯಿತು. ಇವಾಗ ನೋಡ್ಬೋದು ಹೌ ಟು ಕ್ರಿಯೇಟ್. ಇನ್ನೂ ಅಷ್ಟು ಎದ್ದು ಕಾಣ್ತಾ ಇಲ್ಲ ಅದು. ಅವಾಗ ಏನು ಮಾಡ್ಬೇಕಂದ್ರೆ ಇದು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ಇವಾಗ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಏನಂದರೆ ಬಾರ್ಡರ್ನ ಹಾಕಬೇಕು. ಆ ಟೆಕ್ಸ್ಟ್ ಸೈಡ್ಗಡೆ ಬಾರ್ಡರ್ನ ಹಾಕಬೇಕು. ಓಕೆನಾ, ಸ್ಟ್ರೋಕ್ ಅಂತ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದೆ. ಇವಾಗ ಇಲ್ಲಿ ನಿಮ್ಗೆ ಯಾವ ಕಲರ್ ಬೇಕು ನೋಡಿ. ಸೊ ಇದು ಯಾವ ಒಪ್ಪಲ್ಲ, ಸೊ ಬ್ಲ್ಯಾಕ್ ಇದಕ್ಕೆ ಒಪ್ಪುತ್ತೆ. ಸ್ವಲ್ಪ ನಿಮ್ಗೆ ಯಾವ ಥರ ಬೇಕು ಆ ಥರ ಇಟ್ಕೊಳ್ಳಿ ಇದನ್ನು. ಓಕೆನಾ, ಈ ಥರ ಇಟ್ಕೊಂಡು ಸೆಟ್ ಮಾಡ್ಕೊಳ್ಳಿ. ಈ ಥರ ಸೆಟ್ ಮಾಡಿದ್ರೆ ಮುಗೀತು ಹೌ ಟು ಕ್ರಿಯೇಟ್ ಅ ಯೂಟ್ಯೂಬ್ ತಮ್ನೇಲ್. ಬಟ್ ಇಲ್ಲಿ ಏನು ಮಿಸ್ ಆಗ್ತಾ ಇದೆ ಅಂದರೆ ಯೂಟ್ಯೂಬ್ ಅಂತ ಏನಿದೆಲ್ಲ, ಸೊ ಅದು ಅಷ್ಟೊಂದು ಅಟ್ರಾಕ್ಟಿವ್ ಕಾಣ್ತಾ ಇಲ್ಲ. ಸೊ ಮತ್ತೆ ಯೂಟ್ಯೂಬ್ ಅಂತ ಏನಿದೆಲ್ಲ, ಸೊ ಅದರದ್ದು ಒಂದು ಕಲರ್ನ ಚೇಂಜ್ ಮಾಡಬೇಕು ಇವಾಗ. ಸೊ ಅದು ಯಾವುದು ಒಪ್ಪತ್ತೆ ನೋಡಬೇಕು. ಇಲ್ಲಿ ನೋಡ್ತಾ ಹೋಗಿ ನೀವು. ಓಕೆನಾ, ನಿಮ್ಗೆ ಯಾವುದು ಬೇಕು ಅದನ್ನು ನೋಡ್ತಾ ಹೋಗಿ. ಸೊ ನಾನು ವೈಟ್ ಕಲರ್ ಇಟ್ಟರೆ ಯಾವ ಥರ ಕಾಣ್ತಾ ನೋಡ್ತೀನಿ. ಓಕೆ, ಇದು ನನಗೆ ಓಕೆ ಅನಿಸುತ್ತೆ. ಹೌ ಟು ಕ್ರಿಯೇಟ್ ಅ ಯೂಟ್ಯೂಬ್ ತಮ್ನೇಲ್ 2026 ಕನ್ನಡದಲ್ಲಿ ಇದು ನನಗೆ ಓಕೆ ಅನಿಸುತ್ತೆ. ಓಕೆನಾ, ಇದು ಬರೋಬ್ಬರಾಯಿತು. ಇಷ್ಟಾಯಿತು. ಇವಾಗ ಕೆಲವೊಂದಿಷ್ಟು ಇಮೋಜ್ಗಳನ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ನಾನು ಇವಾಗ ಹೇಳ್ತೀನಿ ನಿಮಗೆ. ಓಕೆ, ಇಲ್ಲಿ ಕೆಲವೊಂದಿಷ್ಟು ಇಮೋಜ್ಗಳನ್ನ ಆ್ಯಡ್ ಮಾಡಬೇಕಾಗುತ್ತೆ. ಈ ಥರ ಶಾಕಿಂಗ್ ಇಮೇಜ್ಗಳನ್ನ, ಅಂದರೆ ನಾನು ಟೆಕ್ ಯೂಸ್ ಮಾಡ್ತೀನಲ್ಲ, ಸೊ ಅದಕ್ಕೋಸ್ಕರ ಶಾಕಿಂಗ್ ಇಮೇಜ್ಗಳನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಿಮ್ಮದು ಬ್ಲಾಗಿಂಗ್ ಆಗಿತ್ತಂದರೆ ಬ್ಲಾಗಿಂಗ್ ಪ್ರಕಾರ ಯಾವೆಲ್ಲ ಇಮೇಜ್ಗಳು ಸಿಗ್ತಾವಲ್ಲ ಅವನ್ನೆಲ್ಲ ನೀವು ಆ್ಯಡ್ ಮಾಡ್ಬೋದು. ಸೊ ಇದು ಲಾಕ್ ಮಾಡಬೇಕಾಗಿತ್ತು, ಲಾಕ್ ಮಾಡಿಲ್ಲ. ಓಕೆ, ಲಾಕ್ ಆಯಿತು. ಓಕೆ, ನೋಡ್ಬೋದು ಈ ಥರ ಕಾಣ್ತಾ ಇದೆ. ಸ್ವಲ್ಪ ಈ ಸೈಡ್ ಬ್ಯಾಕ್ಗ್ರೌಂಡ್ ಯಾಕೆ ಬ್ಲ್ಯಾಕ್ ಕಾಣ್ತಾ ಇದೆಯಲ್ಲ, ಮತ್ತು ಅದನ್ನು ರೆಡ್ ಕಲರ್ ಇದ್ದನೇ ಅಲ್ಲಿ ಥರನ. ಓಕೆ, ನೋಡ್ಬೋದು ಇವಾಗ. ಓಕೆ, ಸ್ವಲ್ಪ ಇವಾಗ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ ಅಂತ ಅನ್ಕೊತೀನಿ. ಮತ್ತು ಈ ಸೈಡು ಅಂದರೆ ಇಲ್ಲೇನು ಒಂದು ಕ್ಯಾರೆಕ್ಟರ್ನ ಹಾಕಿದ್ನಲ್ಲ, ಸೊ ಈ ಸೈಡು ಸ್ವಲ್ಪ ರೆಡ್ ಕಲರ್ ಇದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊತೀನಿ. ಅದಕ್ಕೋಸ್ಕರ ಏನು ಮಾಡ್ಬೇಕಂದ್ರೆ ಮತ್ತೆ ಅದನ್ನು ಕಾಪಿ ಮಾಡ್ತೀನಿ. ಇದನ್ನು ಮತ್ತೆ ಕಾಪಿ ಮಾಡ್ತೀನಿ. ಇದನ್ನು ಕಾಪಿ ಮಾಡಿ ಮತ್ತೆ ಈ ಸೈಡ್ ಹಾಕ್ತೀನಿ. ಓಕೆ, ಇಲ್ಲಿ ನೋಡ್ಬೋದು ಈ ಸೈಡ್ ಹಾಕಿ ಇದನ್ನು ಮೇಲ್ಗಡೆ ಒಯ್ಯಬೇಕಾಗುತ್ತೆ. ಇವಾಗ ಫುಲ್ ಟಾಪಲ್ಲಿ ಇದೆಯಲ್ಲ, ಸೊ ಸಾರಿ ಕೆಳಗಡೆ ತರಬೇಕಾಗುತ್ತೆ, ಫುಲ್ ಕೆಳಗಡೆ. ಓಕೆ, ನೋಡಿ ಇವಾಗ ಕೆಳಗಡೆ ತನ್ನಿ. ಬಟ್ ಅದು ಬರ್ತಾ ಇಲ್ಲ. ಇವಾಗ ನೀವು ಏನು ಮಾಡ್ಬೇಕಂದ್ರೆ, ಸೊ ಸಿಂಪಲ್ಲಾಗಿ ಈ ಒಂದು ಕ್ಯಾರೆಕ್ಟರ್ನ ಅನ್ಲಾಕ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಅದನ್ನು ಫುಲ್ ಮೇಲ್ಗಡೆ ಒಯ್ಯಲಿ. ಫುಲ್ ಟಾಪಲ್ಲಿ ಬರಬೇಕದು. ಓಕೆ, ಟಾಪಲ್ಲಿ ಬಂದಿದೆ. ಓಕೆ, ನೋಡ್ಬೋದು ಇವಾಗ ಅದು ಹಿಂದ್ಗಡೆ ಹೋಗಿದಲ್ಲ, ಸೊ ಅದ್ರ ಬ್ರೈಟ್ನೆಸ್ನ ಕಡಿಮೆ ಮಾಡಬೇಕೀಗ. ಟ್ಯಾಪ್ ಮಾಡಿ ಬ್ರೈಟ್ನೆಸ್ಸನ್ನು ಕಡಿಮೆ ಮಾಡಿ. ಓಕೆ, ಇಷ್ಟಾದರೆ ಮುಗೀತು ನೋಡಿ. ಇದು ಹೌ ಟು ಕ್ರಿಯೇಟ್ ಯೂಟ್ಯೂಬ್ ತಮ್ನೇಲ್ 2026. ಇದು ಇಷ್ಟಾದಮೇಲೆ ಇಲ್ಲಿ ಇನ್ನೂ ಮುಗಿದಿಲ್ಲ. ಇದಕ್ಕೆ ಇನ್ನೂ ಕಲರ್ ಗ್ರೇಡಿಂಗನ್ನು ಮಾಡಬೇಕು. ಇಲ್ಲಿ ಮೇಲ್ಗಡೆ ಡೌನ್ಲೋಡ್ ಅಂತ ಇದೆಯಲ್ಲ, ಸೊ ಸಿಂಪಲಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಆದಮೇಲೆ ಇವಾಗ ನಾನು ಹೇಳಿದ್ನೆಲ್ಲ ಕಲರ್ ಗ್ರೇಡಿಂಗ್ ಮಾಡೋದಕ್ಕೆ ನಿಮಗೆ ಸ್ನ್ಯಾಪ್ಸೀಡ್ ಅನ್ನೋ ಒಂದು ಅಪ್ಲಿಕೇಶನ್ ಬೇಕಂತೇಳಿ. ಸೊ ನೀವು ಸಿಂಪಲಾಗಿ ಪ್ಲೇಸ್ಟೋರ್ಗೆ ಹೋಗಿ ಸ್ನ್ಯಾಪ್ಸೀಡ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಪಿಕ್ಸಾರ್ಟ್ ಕೂಡ ಇದರಲ್ಲೇ ಸಿಗುತ್ತೆ ಪ್ಲೇಸ್ಟೋರಲ್ಲಿ. ಸೊ ಎರಡನ್ನೂ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು, ಮಾಡ್ಕೊಂಡು ಎಡಿಟ್ ಮಾಡಿ. ಓಕೆನಾ, ಇವಾಗ ಕಲರ್ ಗ್ರೇಡಿಂಗ್ ಮಾಡೋದು ಯಾವ ಥರ ಅಂತ ಹೇಳ್ತೀನಿ. ಸಿಂಪಲ್ ಇರುತ್ತೆ, ತುಂಬ ಯಾವುದೇ ಕಲರ್ ಗ್ರೇಡಿಂಗ್ ಮಾಡಬೇಕಂದ್ರೆ ಅಷ್ಟೊಂದು ಏನು ವರ್ಕ್ ಇರಲ್ಲ. ಸೊ ಓಕೆನಾ, ಸೊ 2 ರಿಂದ 3 ನಿಮಿಷದಲ್ಲಿ ಮಾಡ್ಬೋದು. ಈ ಥರ ಓಪನ್ ಮಾಡಿದ್ದಾದಮೇಲೆ ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಆ ಒಂದು ತಮ್ನೇಲ್ನ ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಪಾಪ್ ಅಂತ ಇದೆ ನೋಡಿ, ಥರ್ಡ್ ಆಪ್ಷನ್. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಈ ಥರ ಒಂದು ಸ್ವಲ್ಪ ಬ್ರೈಟ್ನೆಸ್ ಹೆಚ್ಚಿಗೆ ಬರುತ್ತೆ. ಮತ್ತೆ ಇಲ್ಲಿ ರೈಟ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಟೂಲ್ಸ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ಡೀಟೇಲ್ಸ್ ಅಂತ ಇದೆಯಲ್ಲ ನೋಡಿ, 2ನೇ ಆಪ್ಷನ್. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಸೊ ನಿಮಗೆ ಯಾವ ಥರ ಬೇಕು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಇಲ್ಲಿ. ಸೊ ನನಗೆ ಇದು ಓಕೆ ಅನಿಸುತ್ತೆ. ಓಕೆನಾ, ಇಲ್ಲಿ
+7 ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ. ಓಕೆನಾ, ಕ್ಲಾರಿಟಿ. ಇಲ್ಲಿ ರೈಟ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ಎಕ್ಸ್ಪೋರ್ಟ್ ಅಂತ ಇದೆಯಲ್ಲ, ಸೊ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಸೇವ್ ಅಂತ ಕ್ಲಿಕ್ ಮಾಡಿ. ಓಕೆ, ಇಷ್ಟಾಯಿತು. ಇವಾಗ ಇದೇನಾದರೂ ನಿಮಗೆ HD ಕ್ವಾಲಿಟಿಯಲ್ಲಿ ಅಕಸ್ಮಾತ್ ಸ್ವಲ್ಪ ಕೆಲವೊಂದಿಷ್ಟು ನೀವು ಹಾಕಿರೋ ಥಂಬ್ನೇಲ್ಗಳಲ್ಲಿ ಇರುವಂಥ ಫೋಟೋಸ್ಗಳು ಲೋ ಕ್ವಾಲಿಟಿ ಇದ್ದರೆ, ಸೊ ಅದನ್ನು ನೀವು HD ಕೂಡ ಮಾಡ್ಕೊಳ್ಬೋದು. ಎಲ್ಲಂದರೆ ವಿ ಮಾರ್ಕೆಟ್ ಅಂತ ಹೇಳಿ ಒಂದು ಅಪ್ಲಿಕೇಶನ್ ಬರುತ್ತೆ, ಅದನ್ನು ವಿ ಮೇಕ್ ಅಂತ ಹೇಳಿ ಒಂದು ಅಪ್ಲಿಕೇಶನ್ ಬರುತ್ತೆ. ಸೊ ಆ ಒಂದು ಅಪ್ಲಿಕೇಶನಲ್ಲಿ ಹಾಕಿ ನೀವು ಅದನ್ನು HD ಕ್ವಾಲಿಟಿಯಲ್ಲಿ ಮಾಡ್ಕೊಳ್ಬೋದು. ಆಯಿತು, ಇಷ್ಟಾಯಿತು. ಇದು ನಿಮಗೆ ಥಂಬ್ನೇಲ್ನ ಯಾವ ರೀತಿ ಎಡಿಟ್ ಮಾಡೋದು ಅಂತ ಹೇಳಿಕೊಟ್ಟಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.